ಒಂದು ಅಥವಾ ಎರಡೋ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರು ಕಡಿಮೆ ಆಗಿರ್ಬೋದು. ಆದರೆ ಬಿತ್ತನೆಗೆಲ್ಲೂ ತೊಂದರೆ ಆಗದಂಗೆ 31 ಜಿಲ್ಲೆನಲ್ಲೂ ಮುಂಗಾರು ಚೆನ್ನಾಗಿ ಆಗಿದೆ. ಪೂರ್ವ ಮುಂಗಾರು ನನಗೆ ಗೊತ್ತಿದ್ದಂಗೆ ಒಂದು ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ, ಅದನ್ನು ಒಂದು ಸ್ವಲ್ಪ ಅಷ್ಟೊಂದು ನಮ್ಮ ನಿರೀಕ್ಷೆಗೆ ಆಗಲಿಲ್ಲ. ಮುಂಗಾರು ಮಾತ್ರ ನಮ್ಮ ನಿರೀಕ್ಷೆ ತಕ್ಕಂತೆ ಆಗ್ತಾ ಇದೆ. ಸೊ ನಾವೀಗಾಗಲೇ 63%, 63% ನಾವು ರೀಚ್ ಆಗಿದ್ದೀವಿ ಮುಂಗಾರಿನಲ್ಲಿ. ನಮಗೆ 82 ಲಕ್ಷ ಹೆಕ್ಟೇರ್ಸ್ ಗುರಿ ಇದ್ದರೆ 52-53 ಲಕ್ಷ ಗುರಿಯನ್ನು ಮುಟ್ಟಿದ್ದೀವಿ ಆಗಲೇ. ಸೊ ಇನ್ನು 30 ಲಕ್ಷ ಏನಿದೆ, ಬಹುಶಃ ಈ ಮಂತ್ ಎಂಡು ಅಥವಾ ಆಗಸ್ಟಲ್ಲಿ ಕೆಲವು ರಾಗಿ ಭತ್ತ ಈ ಭಾಗದಲ್ಲಿ ನಮಗೆ ಆಗಸ್ಟ್ 10-15 ತಾರೀಕುವರೆಗೂ ಬಿತ್ತನೆ ಅವಕಾಶ ಇದೆ. ಸೊ ಈ ಒಂದು 82 ಲಕ್ಷ ಏನಿದೆ, ಸೊ ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗೂ ಗುರಿಯನ್ನು ಮುಟ್ಟುವಂಥ ಸಾಧ್ಯತೆಗಳು ಹೆಚ್ಚಿದೆ. ಮತ್ತು ಈ ಮಧ್ಯದಲ್ಲಿ ಭಾಳ ಮುಖ್ಯವಾಗಿ ಇಲಾಖೆ ತಗೋಬೇಕಾದಂಥ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ತಗೊಂಡಿದ್ವಿ. ಯಾವುದೇ ಜಿಲ್ಲೆನಲ್ಲಿ ಯಾವುದೇ RSKನಲ್ಲಿ ನಾವು ಒಂದೇ ಒಂದು ಬಿತ್ತನೆ ಬೀಜದ ಕೊರತೆ ಆಗಲಿ, ಕಳಪೆ ಆಗಲಿ, ಅಥವಾ ಗೊಬ್ಬರದ ಕಳಪೆ ಅಥವಾ ಕೊರತೆ ಆಗಲಿ, ಅಥವಾ ಪೆಸ್ಟಿಸೈಡ್ಸ್, ಸೊ ಔಷಧಿ, ಈ ಎಲ್ಲ ಮೂರನ್ನು ಸಹ ಸಕಾಲದಲ್ಲಿ ಎಲ್ಲ RSKನಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಬರ್ದಂಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಾವು ನೋಡ್ಕೊಂಡಿದ್ದೀವಿ. ಸೊ ಇನ್ನೂ ಬಿತ್ತನೆ ಎಲ್ಲಿವರೆಗೆ ರೈತರಿಗೆ ಅವಕಾಶಗಳಿದೆ ಅಲ್ಲಿವರೆಗೂ ಸಹ ಇದನ್ನೇ ನಾವು ಮೇಂಟೈನ್ ಮಾಡ್ತೀವಿ, ಯಾವುದೇ ಥರದ ಕೊರತೆ ಇಲ್ಲದಾಗೆ. ಸೊ ನಮಗೆ ಬಹುಶಃ ಮಳೆ ಈಗ 2 ದಿವಸದಿಂದ ನಿಂತಿದ್ದರಿಂದ ನಮಗೇನೋ ಒಂದು ಆತಂಕನೇ ಆಗ್ತಿತ್ತು. ಇವತ್ತು ಸ್ವಲ್ಪ ಮಳೆ ಬರೋ ಸೂಚನೆಯೂ ಕಾಣ್ತಾ ಇದೆ. ಸೊ ಜುಲೈ ಎಂಡ್ವರೆಗೂ ಅಥವಾ ಆಗಸ್ಟಲ್ಲಿ ಒಂದು ಸ್ವಲ್ಪ ನಮಗೆ ಈ ಮುಂಗಾರಲ್ಲಾದರೆ ಕಳೆದ ವರ್ಷ ಏನು ನಷ್ಟ ಆಗಿತ್ತು ನಮಗೆ ಅದನ್ನು ಸರಿದೂಗಿಸ್ಕೊಳ್ಳೋವಂಥ ಒಂದು ಅವಕಾಶ ಪ್ರಕೃತಿ ನಮಗೆ ಸಹಾಯ ಮಾಡೋವಂಥದ್ದು ಅವಕಾಶ ಇದೆ. ಈ ರೀತಿ ಅದರ ಬಗ್ಗೆ ಬಹುಶಃ ಈ ಒಂದು ಮೈಸೂರು ವಿಭಾಗದ ರಿವ್ಯೂನ ಹಾಸನದಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಅಧಿಕಾರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಸೊ ಇವ್ರ ಜೊತೆಯಲ್ಲಿ ಯಾವುದಾದ್ರು ಜಿಲ್ಲೆನಲ್ಲಿ ಸರ್ಕಾರದಿಂದ, ಇಲಾಖೆಯಿಂದ ಏನಾದ್ರು ರೈತರಿಗೆ ಆಗಬೇಕಾದಂಥದ್ದು ಏನಾದ್ರು ಕೊರತೆಗಳಿದ್ರೆ, ಕುಂದುಕೊರತೆಗಳು, ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಒಂದು ಮುಖ್ಯ. ಮತ್ತು ಎಲ್ಲರೂ ಸಣ್ಣ ಪುಟ್ಟ ಇಲಾಖೆಯಿಂದ, ಅಧಿಕಾರಿಗಳಿಂದ ತಪ್ಪಾಗಿದ್ದರೆ ಅದನ್ನು ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಭಾಳ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅತ್ಯಂತ ಹಲವಾರು ಯೋಜನೆಗಳು, ಹೊಸ ಕಾರ್ಯಕ್ರಮಗಳು ಮತ್ತು ನಾವು ಕೊಟ್ಟಿರ್ತಕ್ಕಂಥ ಬರಗಾಲದ ಸಹಕಾರ, ಬಹುಶಃ ನಾವು ಮಾಡಿರ್ತಕ್ಕಂಥ ಏನು ಬರಗಾಲದ ಏನು ನಾವು ಪರಿಹಾರ ಏನು ಕೊಟ್ಟಿದ್ದೀವಿ ಅದನ್ನು ಬಹುಶಃ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣುತ್ತೆ. ಪತ್ರಿಕೆಯವರು ರಾಜ್ಯ ಮಟ್ಟದಲ್ಲೇ ಆಗಲಿ, ಎಲ್ಲ ಜಿಲ್ಲಾ ಮಟ್ಟದಲ್ಲೇ ಆಗಲಿ ಸರಿಯಾದ ರೀತಿ ನಮಗೆ ಕವರೇಜು ಆಗಲಿಲ್ಲ. ಯಾಕೆ ಅಂತ ಅಂದರೆ, ಪ್ರಪ್ರಥಮವಾಗಿ ರಾಷ್ಟ್ರದಲ್ಲಿ ಬರಗಾಲ ಅನೇಕ ರಾಜ್ಯಗಳಾಗಿದ್ರು ಕರ್ನಾಟಕ ಒಂದೇ ಆಗಸ್ಟ್ 27-22 ತಾರೀಕು ನಾವು ಫಸ್ಟ್ ಟೈಮ್ ಮೆಮೊರಾಂಡಮ್ ಕೊಟ್ಟಿದ್ದು. ಸೊ ಅದಾದ ಮೇಲೆ ನಾವು 3-4 ಬಾರಿ ನಾನು, ಕೃಷ್ಣ ಬೈರೇಗೌಡರು ಮತ್ತು ಪ್ರಿಯಾಂಕರ್ಗೆ ಹೋಗಿದ್ದೀವಿ. ಸೊ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪ್ರಧಾನಮಂತ್ರಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಅವ್ರನ್ನ ಯಾಕೆ ಭೇಟಿ ಮಾಡೋದಂದರೆ, ಈ ಒಂದು NDRFಗೆ ಹೈ ಲೆವೆಲ್ ಕಮಿಟಿ ಚೇರ್ಮನ್ ಅವರು. ಹಾಗಾಗಿ ಅವರಿಬ್ಬರನ್ನು ಭೇಟಿ ಮಾಡಿ ಬಂದ್ರೂ ಸಹ ಅವ್ರು ತಕ್ಷಣ ಮಾಡ್ತೀವಿ ಅಂತೇಳಿ ಕೊನೆಯವರೆಗೂ ಎಲೆಕ್ಷನ್ ಡಿಕ್ಲೇರ್ ಆಗೂ ಮೀಟಿಂಗ್ ಸಹ ಮಾಡಲಿಲ್ಲ ಅವರು. ಕೊನೆಗೆ ಅದನ್ನು ನಾವು ಎಲೆಕ್ಷನ್ ಟೈಮ್ನಲ್ಲಿ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯ್ತು. ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಷ್ಟ್ರದಲ್ಲಿ ನನಗೆ ತಿಳಿದಂಗೆ 30-40 ವರ್ಷದ ನನ್ನ ರಾಜಕೀಯದ ಅನುಭವದಲ್ಲಿ ಈ ಥರ NDRFನಲ್ಲಿ ಮೆಮೊರಾಂಡಮ್ ಹೋದ ತಕ್ಷಣವೇ ಕನಿಷ್ಠ ಪ್ರಮಾಣದ ಸಹಕಾರವನ್ನು ಕೇಂದ್ರ ಸರ್ಕಾರ ಯಾವುದೂ ಕೊಡದೇ ಇರಲಿಲ್ಲ. ಪ್ರಪ್ರಥಮವಾಗಿ ಇವತ್ತಿನ ಇರ್ತಕ್ಕಂಥ ಇಂದಿನ ಸರ್ಕಾರ, ಸೊ ಮೋದಿಯವರ ನಾಯಕತ್ವದ ಸರ್ಕಾರ, ಕರ್ನಾಟಕಕ್ಕೆ ಒಂದು NDRFನಲ್ಲಿ ₹1 ಬಿಡುಗಡೆ ಮಾಡ್ತಕ್ಕಂಥ ಆಲೋಚನೆ ಮಾಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದು 3,454 ಕೋಟಿಯನ್ನು ರಿಲೀಸ್ ಮಾಡಿ, ಸೊ FID ನಾವು ಮಾಡಿಸೋದ್ರಿಂದ ಅನುಕೂಲ ಆಯಿತು. ಪ್ರತಿಯೊಬ್ಬರ ಅಕೌಂಟ್ಗೆ ನೇರವಾಗಿ, ಸೊ ಕೇಂದ್ರದಿಂದನೇ, ಸೆಂಟ್ರಿಂದ ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದನೇ, ಸೊ ಅವರಿಗೆ ಎಲ್ಲ ಅಕೌಂಟ್ಗೆ ಏನೇನು ಬೆಳೆ ನಷ್ಟ ಆಗಿತ್ತು ಅದರ ಕ್ರಾಪ್ ಸರ್ವೆ ಮಾಡಿದ್ದು ಅದ್ರ ಮೂಲಕ ಅವರವರ ಇದಕ್ಕೆ ತಕ್ಕಂತೆ ಅಕೌಂಟ್ಗೆ ಹೋಗೋಕ್ಕೆ ಅನುಕೂಲ ಆಯಿತು.